ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಕಾರ್ತಿಕ್ ಯಾಕೆ? ಅವರು ಒಳ್ಳೆ ಆಟ ಆಡ್ತಾರೆ, ಪಾಸಿಟಿವ್ ಮಾತ್ರ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಪಾಸಿಟಿವ್ ಮಾಡ್ಲ ಆಡ್ತಾರೆ ಅವರು. ಬಿಗ್ ಬಾಸ್ ನಿಮ್ಗೆ ಯಾರು ಆಗ್ಬೇಕು? ನಂಗ ಕಾರ್ತಿಕ್. ಯಾರು ಎಲಿಮಿನೇಟ್ ಆಗ್ಬೇಕು? ನಮ್ರತಾ. ಯಾಕೆ? ಅವರು ಯಾಕೊಂದ್ ಸ್ವಲ್ಪ ಕುದಂತ್ರಿ ಆಟ ಆಡ್ತಾರೆ, ಆಗಾಗ ನರಿ ಬುದಿನೆಲ್ಲ ತಿರ್ಗಿಸ್ತಾ ಇರ್ತಾರೆ ಅಂತ. ಈಗ ಸಂಗೀತ, ಕಾರ್ತಿಕ್ ಮತ್ತೆ ತನಿಷ್ ಅವ್ರ 3 ಜನ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಸಂಗೀತದ ಏನಂದ್ರೆ ಮೇಡಮ್, ಅವ್ರು ಯಾವಾಗ ಒಂಥರ ತಂದಿಕ ಬುದ್ಧಿ ಅವ್ರ ಹತ್ರ ಐತೆ. ಅವ್ರು ಸುಮ್ನೆ ಇರೋರ ಹತ್ರ ಎಲ್ಲ ಜಗಳ ಅವರು ಕೂಡ ತಂದಿಕ್ತಾರೆ. ಅವ್ರು ಸುಮ್ನೆ ಜನದ ಚೆನ್ನಾಗಿರೋದು ನಾಟಕ ಮಾಡೋದು ಅವರು ಕೂಡ ಆಡ್ತಾರೆ. ಅವರು ಕೂಡ ಸರಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಮುಖ್ಯವಾಗಿ ಜಗಳ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಯಾರಿಂದ ಸ್ಟಾರ್ಟ್? ಅದೇ ಸಂಗೀತದಿಂದಾನೇ ಎಲ್ಲ ಸ್ಟಾರ್ಟ್ ಆಗೋದು. ಕಾರ್ತಿಕ್ ಅವ್ರಿಗೆ ಹೇಳ್ಕೊಡ್ತಾರೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಅವ್ರು ಹೋಗಿ ಅದನ್ನ ಮಾಡ್ತಾರೆ. ಪ್ರತಾಪ್ ಬಗ್ಗೆ ಏನ್ ಅನ್ಸುತ್ತೆ? ಪ್ರತಾಪ್ ಅಂದ್ರೆ ಅವರು ಒಂಥರ ಡೀಸೆಂಟ್ ಬಾಯಿ. ಅವ್ರು ಯಾವತ್ತು ಯಾರ ಹತ್ರನೂ ಜಗಳ ಮಾಡಕ್ ಹೋಗಲ್ಲ, ಯಾವ್ದು ಸೇಫ್ ಆಗಿ ಆಟ ಆಡಕ್ ನೋಡ್ತಾರೆ. ಒಳ್ಳೆ ಹುಡುಗ ಅಂತ ನಾನು ಹೇಳ್ತೀನಿ. ವಿನಯ್ ಬಗ್ಗೆ ಏನ್ ಅನ್ಸುತ್ತೆ? ವಿನಯ್ ಅವ್ರು ಆನೆ ಮೇಡಮ್, ಆನೆ ತರನೇ ಅವರು, ಯಾರಿಗೂ ಕೇರೆ ಮಾಡಲ್ಲ. ಆದ್ರೆ ಆನೆ ಆಟ ಆಡ್ಬೇಕು, ಇಲ್ಲಾಂದ್ರೆ ಸೈಲೆಂಟ್ ಆಗಿರ್ಬೇಕು. ಅವ್ರೇನಾದ್ರು ರೊಚ್ಚಿದ್ರೆ ಮುಗ್ದೇ ಐತಿ ಮೇಡಮ್. ಈಗ ಮೊನ್ನೆ ಸಂಗೀತಗೆ ಮತ್ತೆ ಪ್ರತಾಪ್ ಅದು ನೋಡಿ ತುಂಬಾ ಬೇಜಾರು ಅನಿಸ್ತು ಮೇಡಮ್. ಆತರ ಆಟ ಆಡ್ಬಾರ್ದಿತ್ತು. ಹೇಳ್ಬೇಕಂದ್ರೆ ಅಗ್ರೆಸಿವ್ ಇಂದ ಆಟ ಆಡಿದ್ರು. ಈಗ ತುಕಾಲಿ ಸಂತೋಷ್ ಅವರಲ್ಲ, ಅವರು ಒಂಥರ ಹೋಗಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಪಿಟಿಂಗ್ ಇಕ್ಕೋದು ಮಾಡಿ ನಮ್ಗೆ ಚೋರಲ್ಲ ಅಂತ ಎಲ್ಲ ಹೇಳ್ಕೊಟ್ಟು ಎಲ್ಲ ಇದ್ ಮಾಡಿದ್ರು ಮೇಡಮ್. ಸಂತೋಷ್ ಬಗ್ಗೆ ಏನ್ ಅನ್ಸುತ್ತೆ? ಅವ್ನ್ ಮ್ಯಾಮ್ ನಮ್ ರೈತನ ಮಗ, ಅವ್ರ ಹಳ್ಳಿಕರ್ ಒಡೆಯ, ಅವ್ರ ಒಂಥರ ಒಳ್ಳೆ ಇರ್ತಾರೆ. ಆದ್ರೆ ಈ ತುಕಾಲಿ ಸಂತೋಷ್ ಅವರಲ್ಲ, ಅವ್ರು ಸ್ವಲ್ಪ ಹೋಗಿ ಹಿಂಗೆಲ್ಲ ಮಾಡು ಹಂಗ್ ಮಾಡು ಅಂತ ಅವ್ರು ಸ್ವಲ್ಪ ಇದ್ ಮಾಡ್ತಾ ಇದ್ದಾರೆ. ಒಟ್ಟು ಸಂತೋಷ್. ಈಗ ಬಿಗ್ ಬಾಸ್ ಮನೆಗೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಅವಿ ಮತ್ತೆ ಪವಿ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಮ್ ಅವಿನಾಶ್ ನನ್ ಪ್ರಕಾರ ನಮ್ರತಾ ಹಿಂದೆ ಬೀಳ್ತಾ ಇರ್ಬೋದು ಅನ್ಸ್ತೈತಿ. ಆದ್ರೆ ಪವಿ ಅವ್ರು ಸ್ವಲ್ಪ ಅಗ್ರೆಸಿವ್ ಕೂಡ ಆಟ ಆಡ್ತಾ ಇರ್ಬೋದು ಅಂತ ಅನ್ಸ್ತೈತಿ. ಈಗ ಅವಿ ಅವ್ರು ಬಂದ ತಕ್ಷಣ ನಾನು ಮಾವುತ ಆನೆ ನೋಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಏನು? ಅವ್ರ ನಿಜ ಮ್ಯಾಮ್ ಅವ್ರು ಮಾವುತ ನೋಡಕ್ ಏನಿಲ್ಲ, ಕುದುರೆ ಹಾಕೋ ಲಾಯಕ್ಕಿಲ್ಲ, ಸುಮ್ನೆ ಅವ್ರ ಎದ್ರ ಬೈಸ್ಕೊಂಡಿರಕ್ಕೆ ಲಾಯಕ್ ಅನ್ಸ್ತದೆ ನನ್ನ ಪ್ರಕಾರ. ಈಗ ಮೈಕಲ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಮೈಕಲ್ ಮ್ಯಾಮ್ ಅವರು ಕನ್ನಡದ ಕನ್ನಂತರ, ಬೇರೆ ದೇಶದಿಂದ ಬಂದ್ಬಿಟ್ಟು ಕನ್ನಡ ಕಲಿಯಕ್ಕೆ ತುಂಬಾ ಆಸೆ. ನಮ್ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡ ಅಂತದ್ರಲ್ಲಿ ಅವ್ರು ಬೇರೆ ದೇಶದಿಂದ ಬಂದು ಕನ್ನಡ ಮಾತಾಡ್ತೀನಿ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಮೇಡಮ್. ನಿನ್ನೆ ಒಂದು ಎಪಿಸೋಡ್ ಅವ್ರು ಮೊದ್ಲು ಬೇರೆ ನಮ್ಮ ಪುನೀತ್ ಅಣ್ಣನ ಬಗ್ಗೆ ಹಾಡ್ ಬೇರೆ ಹೇಳೋರು ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್.